2 ವರ್ಷದ ಬಳಿಕ ವಿಧಾನಸೌಧಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಭೇಟಿಯನ್ನ ಕೊಟ್ಟಿದ್ದಾರೆ. 2 ವರ್ಷದ ಬಳಿಕ ವಿಧಾನಸೌಧಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ. ಇದು ಕೇವಲ ಕೈಗಾರಿಕೆ ಚರ್ಚೆನಾ ಅಥವಾ ರಾಜಕೀಯ ತಂತ್ರವನ್ನ ರೂಪಿಸ್ತಾ ಇದ್ದಾರಾ? 2028ರಲ್ಲಿ ಸಿಎಂ ಸ್ಥಾನದ ಕನಸನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಣ್ತಾ ಇದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ದಳಪತಿಗಳು ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಸಂಬಂಧ ಮಹತ್ವದ ಸಭೆ. ಕೇಂದ್ರ ಕೈಗಾರಿಕಾ ಸಚಿವ, ರಾಜ್ಯ ಕೈಗಾರಿಕಾ ಸಚಿವರ ಸಭೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ, ಸಚಿವ ಎಂ.ಬಿ. ಪಾಟೀಲ್ ಚರ್ಚೆ. ಇದು ಮಂಡ್ಯದ ಅಭಿವೃದ್ಧಿನ ಅಥವಾ ಮುಂದಿನ ಸಿಎಂ ಪಟ್ಟಕ್ಕ? ಇಷ್ಟೆಲ್ಲ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? 2 ವರ್ಷದ ಬಳಿಕ ವಿಧಾನಸೌಧಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು ನೋಡೋಣ. ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರೊಂದಿಗೆ ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಕೆಲವು ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು ಮಂಡ್ಯದಲ್ಲೂ ಸಹ ಜನತೆಯ ನಿರೀಕ್ಷೆ ಏನಿದೆ ಆ ಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಮೇಲೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರ ಜೊತೆ ಸರ್ಕಾರದ ಹಲವಾರು ಇಲಾಖೆ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಇವತ್ತು 2 ವರ್ಷಗಳ ನಂತರ ವಿಧಾನಸೌಧದ ಈ ಒಂದು ಕೆಂಗಲ್ ಮಂತ್ರಿಯವರು ಕಟ್ಟಿರ್ತಕ್ಕಂಥ ನಮ್ಮಗಳ ಜನಪ್ರತಿನಿಧಿಗಳ ಒಂದು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದು ಬಹಳ ಜನ ಹೇಳ್ತಾರೆ. ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಇದು ಸಾರ್ವಜನಿಕರಿಗೆ, ಈ ನಾಡಿನ ಪ್ರತಿಯೊಂದು ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ದೇವಾಲಯ. ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ, ಭಾಗವಹಿಸ್ತೇನೆ. ನೋಡ್ತಾ ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆ ಬರೆದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಭಗವಂತನ ಇಚ್ಛೆ ಇದೆ. ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅಂತ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, ಬಿಜೆಪಿಯ ಹಿರಿಯ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದ್ದು ಪ್ರಯತ್ನ ಪಡ್ತೀವಿ. ಜನತೆಯ ಆಶೀರ್ವಾದ. ಇವತ್ತಿನ ದಿನ ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರೊಂದಿಗೆ ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. 2028ಕ್ಕೆ ಸಿಎಂ ಯಾರಾಗಬೇಕು ಅಂತ ಆಲ್ರೆಡಿ ಈ ಒಂದು ಬಿಜೆಪಿ ಜೆಡಿಎಸ್ ನಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು ಸ್ವಲ್ಪ ದಿನಗಳ ಹಿಂದೆ. ಈಗ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಒಂದು ಭೇಟಿ ಕೇವಲ ಕೈಗಾರಿಕೆಗೆ ಮಾತ್ರ ಸೀಮಿತ ಆಗಿದೆಯಾ ಅಥವಾ ಏನಾದ್ರೂ ಮುಂದಿನ ಸಿಎಂ ಪಟ್ಟಕ್ಕಾಗಿ ಈಗಲಿಂದಲೇ ಬುನಾದಿಯನ್ನ ಹಾಕೊಳ್ತಾ ಇದ್ದಾರಾ? ಸಾಹಿತ್ಯ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಜಟಾಪಟಿ ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಿತ್ತು. ಅದರಲ್ಲೂ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಆಯ್ಕೆಯಾದ ನಂತರವೂ ಕೂಡ ಆ ಕೈಗಾರಿಕೋದ್ಯಮ ವಿಚಾರದಲ್ಲಿ ಸಾಕಷ್ಟು ಆರೋಪಗಳನ್ನು ಕೇಂದ್ರ ಸರ್ಕಾರದಿಂದ ಅಥವಾ ಎಚ್.ಡಿ. ಕುಮಾರಸ್ವಾಮಿಯಿಂದ ಕೂಡ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇರೋಂಥದ್ದು. ಏಕೆಂದರೆ ಇಲ್ಲಿವರೆಗೂ ಕೂಡ ಯಾವುದೇ ವಿಚಾರದಲ್ಲೂ ಕೂಡ ಸರಿಯಾಗಿ ಸ್ಪಂದಿಸ್ತಿಲ್ಲ ರಾಜ್ಯ ಸರ್ಕಾರ. ಯಾವುದೇ ಅಭಿವೃದ್ಧಿ ಕೆಲಸ ಅಂದರೆ ಕೈಗಾರಿಕೋದ್ಯಮ ಮಾಡಬೇಕು ಅಂದರೂ ಕೂಡ ಸರಿಯಾಗಿ ಸ್ಪಷ್ಟವಾದ ಸಂದೇಶ ಆಗಿರ್ಬೋದು ಮತ್ತು ಸ್ಪಂದನೆ ಕೂಡ ರಾಜ್ಯ ಸರ್ಕಾರದಿಂದ ಸಿಗ್ತಿಲ್ಲ ಅಂತ ಕೂಡ ಆರೋಪವನ್ನು ಮಾಡ್ತಿರೋದು. HMT ವಿಚಾರದಲ್ಲಿ ಆಗಿರ್ಬೋದು, ಮತ್ತಷ್ಟು ಕೈಗಾರಿಕೆ ಸ್ಥಾಪನೆ ವಿಚಾರದಲ್ಲೂ ಕೂಡ ಸಾಕಷ್ಟು ಆರೋಪ ಕೇಳಿ ಬರ್ತದೆ. ಆದರೆ ಇವತ್ತು ನೇರವಾಗಿ ಎಂ.ಬಿ. ಪಾಟೀಲ್ ಜೊತೆ ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಮೈಸೂರು ಭಾಗದಲ್ಲಿ ಒಂದು ಕೈಗಾರಿಕೆ ಸ್ಥಾಪನೆ ಕುರಿತಂತೆ ಇವತ್ತು ಸಭೆಯನ್ನು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅದೇ ರೀತಿ ರಾಜ್ಯ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ನಲ್ಲಿ ಇವತ್ತು ನೇರವಾಗಿ ಇವರು ಎಚ್.ಡಿ. ಅವರು ಭಾಗಿಯಾಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸಿರುತ್ತದೆ. ಯಾಕೆಂದರೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಡುವೆ ಸಾಕಷ್ಟು ದಿನಗಳಿಂದಲೂ ಕೂಡ ಸಿಎಂ ಕುರ್ಚಿ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಂಥದ್ದು. ಏಕೆ ನೋಡ್ತಾ ಇರ್ಬೋದಾಗಿತ್ತು, ಈಗಾಗಲೇ ಒಂದು ಕಡೆ ಬಿಜೆಪಿಯಿಂದಲೇ ಸಿಎಂ ಆಗ್ತಾರೆ ಅಥವಾ ಮೊನ್ನೆ ಕೂಡ ಏನು ಜೆಡಿಎಸ್ ಮೀಟಿಂಗ್ ಕಾರ್ಯಕ್ರಮ ನಡೀತಾ ಅದರಲ್ಲೂ ಕೂಡ ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತ ಕೂಡ ಪ್ರಸ್ತಾಪ ಮಾಡಿದಂಥದ್ದು ಅಲ್ಲಿನ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು. ಅದರಿಂದ ಈ ಭೇಟಿ ಸಾಕಷ್ಟು ಕುತೂಹಲ ಮೂಡಿರುವಂಥದ್ದು. ಅಂದರೆ
ಮುಂದಿನ ಸಿಎಂ ಗಾದಿಗಾಗಿ ಇವತ್ತಿಂದನೇ ಎಲ್ಲವೂ ಕೂಡ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಕುಮಾರಸ್ವಾಮಿ ಎಂಬ ಪ್ರಶ್ನೆಯೂ ಕೂಡ ಈಗ ಮುಂದೆ ಬಂದಿರುವಂಥದ್ದು. ಎಲ್ಲ ಒಂದು ಕಡೆ ಕುಮಾರಸ್ವಾಮಿ ಸಾಕಷ್ಟು ಅಂದರೆ ಕೇಂದ್ರ ಸಚಿವರಾಗಿ 2 ವರ್ಷ ಆಗಿದ್ರು ಕೂಡ ಇಲ್ಲಿವರೆಗೂ ವಿಧಾನಸೌಧಕ್ಕೆ ಬಂದಿರಲಿಲ್ಲ. ಆದರೆ ಇವತ್ತು ನೇರವಾಗಿ ವಿಧಾನಸೌಧಕ್ಕೆ ಬಂದು ವಿಧಾನಸೌಧ ಏನು ಚೇಂಬರಲ್ಲಿ ಕೂಡ ಇವತ್ತು ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲ ಮತ್ತು ಅದು ಮುಂದಿನ ರಾಜಕೀಯ ಬದಲಾವಣೆ ಆಗಿರ್ಬೋದು ಮತ್ತು ಮುಂದಿನ ಸಿಎಂ ಗಾದಿಯ ಬದಲಾವಣೆಗೂ ಕೂಡ ಸಾಕಷ್ಟು ಎಡೆ ಮಾಡಿಕೊಡ್ತಾ ಇರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 2 ವರ್ಷದ ಬಳಿಕ ವಿಧಾನಸೌಧಕ್ಕೆ ಈಗ ಕುಮಾರಸ್ವಾಮಿ ಅವರು ಎಂಟ್ರಿ ಆಗಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಮಂಡ್ಯದ ಅಭಿವೃದ್ಧಿ ಮಾಡೋದೇ ಅವರ ಅಜೆಂಡಾ ಆಗಿದೆಯಾ, ಅದರ ಜೊತೆಗೆ ಕೇವಲ ಮಂಡ್ಯ ಅಭಿವೃದ್ಧಿ ಅಷ್ಟೇ ಅಲ್ಲ, ಮುಂದಿನ ಸಿಎಂ ಪಟ್ಟಕ್ಕಾಗಿ ಈಗಿನಿಂದಲೇ ಒಂದು ಬುನಾದಿಯನ್ನ ಹಾಕಳ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿದೆ. ಈ ಒಂದು ಮೈತ್ರಿ ಮುಂದೆಯೂ ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮುಂದುವರೆದ್ರೆ ಯಾರು ಸಿಎಂ ಆಗ್ತಾರೆ, ಈ ಒಂದು ವಿಚಾರವಾಗಿಯೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.